ಹಾ, ಹೌದೌದು. ಇವತ್ತು ಹನುಮ ಜಯಂತಿ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಎಲ್ಲ ಎಲ್ಲ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಅಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ವಿಶೇಷ ಕಾರ್ಯಕ್ರಮ ಇವತ್ತು. ಅಲ್ಲಿ ಲಕ್ಷಾಂತರ ಜನ ಹತ್ತಿ ಇಳಿತಾ ಇದ್ದಾರೆ ಬೆಟ್ಟ. ಅದು ಅಲ್ಲೊಂದು ರೋಪ್ವೇ ಮಾಡ್ಬೇಕು ಅಂತಿದ್ದಾರೆ. ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ ಒಂದ್ಸರಿ. ಅದೇ ತರ ಇಲ್ಲಿ ನಮ್ಮ ಆಂಜನೇಯ ದೇವಸ್ಥಾನಗಳು ಬಹಳ ಇದೆ ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ. ಎಲ್ಲಿ ಇದು ಇದೆ, ಆಮೇಲೆ ಆದಿ ಆಂಜನೇಯ ಇದೆ, ಆಮೇಲೆ ನಮ್ಮ ಆ, ವಿಶ್ವ ವಿಶ್ವವಿಖ್ಯಾತ ಮುಳಬಾಗಿಲು ಆಂಜನೇಯ ಇದೆ, ಗೊತ್ತಲ್ಲ, ದೊಡ್ಡ ಆಂಜನೇಯ. ಸೊ ಹಿಂಗಾಗಿ ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ ಅನೇಕ ಪುಣ್ಯ ಕ್ಷೇತ್ರಗಳಿದ್ದಾವೆ. ಆಂಜನೇಯಂದು ಬಿಟ್ಟು ಬೇರೆ ಕುರುಮಲೆ ಇದೆ, ಗರುಡ ಟೆಂಪಲ್ ಇದೆ, ರಾಮಲಿಂಗೇಶ್ವರ ಇದೆ, ಸೋಮೇಶ್ವರ ಟೆಂಪಲ್ ಇದೆ. ಹೀಗಾಗಿ ಇದು ನಾನೊಂದ್ಸಲ ಪ್ರಪೋಸ್ ಮಾಡಿದ್ದೆ ಮಿನಿಸ್ಟರ್ ಆಗಿದ್ದಾಗ. ಇದನ್ನ ಟೂರಿಸ್ಟ್ ಸೆಂಟರ್ ಮಾಡಬೇಕು, ಇಲ್ಲಿ ಟ್ಯಾಕ್ಸಿಗಳು ಓಡಾಡಬೇಕು, ನಮ್ಮ ಬಸ್ ಸ್ಟ್ಯಾಂಡ್ ಇಂದ ಎಲ್ಲಾ ಕಡೆಗೂ ಪ್ಯಾಕೇಜ್ ಮಾಡಬೇಕು, ರೇಟ್ ಫಿಕ್ಸ್ ಮಾಡಿ ಅಂತ. ಅದಾಗ್ಲಿಲ್ಲ, ಅಷ್ಟಕ್ಕೆ ನಿಂತೋಯ್ತದು. ಈಗ ಇರುವಂತವ್ರು ಯಾರಾದ್ರೂ ಮುಂದೆ ಅದನ್ನ ಜವಾಬ್ದಾರಿ ತಗೊಂಡು ಮಾಡಬೇಕು. ನಾನು ಶುಭ ಕೋರ್ತೀನಿ ಈ ಒಂದು ಹನುಮ ಜಯಂತಿ ಪ್ರಯುಕ್ತ ನಮ್ಮ ಸಮಸ್ತ ಮುಳಬಾಗಿಲು ಜನತೆಗೆ, ಇಡೀ ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ, ಚೆನ್ನಾಗಿ ಬೆಳೆ ಎಲ್ಲ ಆಗ್ಲಿ. ಒಳ್ಳೆ ಮಳೆ ಬಂದಿದೆ ಈ ಸಾರಿ, ಬೆಳೆಗಳು ಚೆನ್ನಾಗಿದೆ. ನಾನು ಅಲ್ಲಿಂದ ಬರ್ತಾ ಬೆಂಗಳೂರಿಗೆ ನೋಡ್ಕೊಂಡ್ ಬಂದೆ. ಸಮೃದ್ಧಿ ಆಗಿದ್ದಾರೆ ಜನ. ಇದೇ ತರ ಏನು ತೊಂದರೆ ಇಲ್ದಂಗೆ ಆಯ್ತು. ಆಂಜನೇಯ ಎಲ್ರಿಗೂ ಶಕ್ತಿ ಕೊಟ್ಟು ಅವ್ರ ಜೀವನ ಶೈಲಿ ಬದಲಾಗ್ಲಿ, ಎಲ್ಲ ಚೆನ್ನಾಗಿ ಬದುಕಲಿ, ಬಾಳ್ಲಿ, ಅಣ್ಣ ತಮ್ಮಂದ್ರ ತರ ಎಲ್ಲ ವಿಶ್ವಾಸದಿಂದ ಕೂಡಿ ಸಂತೋಷದಿಂದ ಇರ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.